ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ ಅಂದ್ಕೊಳ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಪೇಂಟಿಂಗ್ದು 2ನೇ ದಿನ. ಸೊ ಮೊದಲನೇದು ನೋಡಿರ್ತೀರಾ, ಫಸ್ಟ್ನೇ ದಿನದಲ್ಲಿ ಪ್ರೈಮರ್ ಎಲ್ಲ ಹೊಡ್ಕೊಂಬಂದಿರ್ತೀವಿ ಔಟ್ ಸೈಡು. ಸೊ ಇವತ್ತು ಬಂದುಬಿಟ್ಟು ಔಟ್ ಸೈಡ್ ಸ್ವಲ್ಪ ಕಲರ್ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಪೇಂಟ್ಗಳೆಲ್ಲ ತೊಗೊಂಬಂದಿದ್ದೀನಿ. ಅದು ವೀಡಿಯೋ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ ಗೈಸ್. ಸೊ ಪೇಂಟ್ ಎಲ್ಲ ತೊಗೊಂಬಂದಿದ್ದೀನಿ, ನೋಡ್ಬೋದು. ಎಲ್ಲ ತಂದು ಇಟ್ಕೊಂಡಿದ್ದೀನಿ ಪೇಂಟ್ಗಳು. ಮತ್ತು ಇದೊಂದು ಗ್ರೇ ಕಲರ್, ಡಾರ್ಕ್ ಗ್ರೇ ಇದು, ಆಯಿತಾ. ಸೊ ಇವತ್ತು ಬಂದ್ಬಿಟ್ಟು ಈಚೆ ಎಲ್ಲ ಫುಲ್ ಫಿನಿಶ್ ಮಾಡ್ಕೊಳ್ಬೇಕು. ಇದು ರೂಮ್ ಮಾಡ್ಕೊಂಡಿದ್ವಿ, ಈಚೆ ಮಾಡ್ಕೊಂಡು ಇಲ್ಲಿ ರೂಮ್ ಒಂದು ಮಾಡ್ಕೊಂಡಿದ್ದೆ. ಒಳಗಡೆ ದೊಡ್ಡ ರೂಮ್ ಏನಿದೆ ಇದನ್ನು ಪ್ರೈಮರು ಮಾಡ್ಕೊಂಡಿದ್ದೀನಿ ನೋಡಿ. ಈಚೆ ಈ ಥರ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಈಚೆ ಕೆಲಸ ಮಾಡಬೇಕು. ನೋಡೋಣ ಬನ್ನಿ. ಫಸ್ಟ್ ಸ್ವಲ್ಪ ತಲೆಗೆಲ್ಲ ಬಟ್ಟೆ ಗಿಟ್ಟೆ ಕಟ್ಕೊಂಡು ಕೆಲಸ ಶುರು ಮಾಡೋಣ ಗೈಸ್. ಪೇಂಟ್ ಮಾಡೋಕ್ಕೆ ಏಣಿ ಬೇಕಿತ್ತು, ಮನೆ ಹತ್ರ ಇತ್ತು ಏಣಿ ನೋಡಿ. ಹಿಂದ್ಗಡೆ ಅವಳು, ಮುಂದ್ಗಡೆ ನಾನು ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ವಿ. ಸೊ ಈಚೆ ಸ್ವಲ್ಪ ಫಿನಿಶಿಂಗ್ ಮಾಡ್ಕೊಳ್ಬೇಕಿತ್ತು, ಈಚೆ ಫಿನಿಶಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಏಣಿ ಬೇಕಿತ್ತು, ಅಷ್ಟು ಕೂಲಿ ಇಟ್ಕೊಂಡು ಮಾಡ್ತೀವಿ ಅಂತಂದರೆ ಆಗೋಲ್ಲ. ಸೊ ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಬಟ್ಟೆ ತಗೊಂಡಿದ್ದು ತಲೆ ಕಟ್ಕೊಳ್ಳೋಕ್ಕೆ, ಯಾಕಂದ್ರೆ ಪೇಂಟ್ ಎಲ್ಲ ಆಗ್ಬಿಡುತ್ತಲ್ಲ, ತಲೆ ಕೂದಲಿಗೆಲ್ಲ ಆಗ್ಬಿಡುತ್ತೆ. ಲಾಸ್ಟ್ ಟೈಮು ಏನು ಕಟ್ಕೊಳ್ದೆ ಮಾಡಿದೆ. ಸೊ ಅದಕ್ಕೆ ಇದು ಪೇಂಟ್ ಅಂಗಡಿಗೆ ಸಿಗುತ್ತಿದ್ದು ಬಟ್ಟೆ ತಗೊಂಡಿದ್ದೀನಿ. ಸಾಕಲ್ಲ, ಸೇಮ್ ಪೇಂಟರ್ ಥರ ಕಾಣಿಸ್ತಿದ್ದೀನಿ ತಾನೆ. ಡ್ರೈವರ್ ಕೆಲಸ ಬಿಟ್ಬಿಟ್ಟು ನನಗಿಂದ ಪೇಂಟಿಂಗ್ ಕೆಲಸನ ಶುರು ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಹೆಂಗಿದ್ರು ರೇಟ್ ಕೊಡ್ತಿಲ್ಲ ಡ್ರೈವಿಂಗಲ್ಲಿ. ಸೊ ಅದಕ್ಕೆ ಪೇಂಟ್ ಕೆಲಸ ಮಿಕ್ಸ್ ಮಾಡ್ಕೊಂಬೋಣ ಬನ್ನಿ ಗೈಸ್. ನೋಡ್ರಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಇದನ್ನು ಗೋಡೆಗೆಲ್ಲ ಹೊಡಿಬೇಕು ಗೈಸ್. ಇದು ಬಂದ್ಬಿಟ್ಟು ಮೊನ್ನೆಯಲ್ಲಿ ಯೂಸ್ ಮಾಡಿದ್ದು ಇದು ರೋಲರು, ಹಂಗೆ ಇಟ್ಬಿಟ್ಟಿದ್ವಿ. ತೊಳ್ಕೊಂಬೋಣ, ವಾಶ್ ಮಾಡ್ಕೊಂಬಿಟ್ಟು ಯೂಸ್ ಮಾಡೋಣ ಅಂತ ತೊಳಿತಾ ಇದ್ದೀನಿ. ಅದು ಹೆಂಗೆ ಬರ್ತೈತೆ, ಕ್ಲೀನ್ ಮಾಡಿದಷ್ಟು ಬರ್ತಾನೆ ಐತೆ ಅದ್ರಲ್ಲಿ ಪೇಂಟು. ಕ್ಲೀನ್ ಮಾಡ್ಕೊಂಡು ನೀಟಾಗಿ ಯೂಸ್ ಮಾಡಬೇಕು. ಗೈಸ್ ಇವಾಗ ಇದನ್ನ ಶುರು ಮಾಡ್ತಾಯಿದ್ದೀನಿ. ಇದೆಲ್ಲ ಲೈಟ್ ಗ್ರೇ ಕಲರ್ ಕಡೆಗೆ ಬ್ಲೌಸ್ ಹೇಳಿದ್ದೀನಿ ಕೈಗೆ ಹಾಕೊಳ್ಳೋಕ್ಕೆ, ಬಟ್ ಇದೆಲ್ಲ ಸಿಗಲಿಲ್ಲ. ಮತ್ತು ಹುಡ್ಗಂಗೆ ಹೇಳಿದ್ದೀನಿ ಚಾಂಪ ಅಂತ. ಯಾರ್ದಂಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ಬಿಟ್ಟು ಬ್ಲೌಸ್ ಆಗ್ತಾಯಿಲ್ಲ. ಗೈಸ್ ನೋಡ್ರಿ, ಈಗ ಪೂರ್ತಿ ಈ ಕಡೆ ಮಾಡ್ಕೊಂಬರ್ಬೇಕು. ಮೊನ್ನೆ ಬಂದ್ಬಿಟ್ಟು ನಿಮ್ಗೆ ತೋರಿಸಿರಲಿಲ್ಲ, ಮೇಲ್ಗಡೆ ನೋಡಿ ಅಲ್ಲಿ ಕೈ ಪುಡಿಗೆ ಈ ಕಲರ್ ಹೊಡೆದಿದ್ವಿ. ಒಂದು ಕೋಟ್ ಮಾತ್ರ ಹೊಡೆದಿದ್ದೀವಿ, ಇನ್ನೊಂದು ಕೋಟ್ ತಂದಿದ್ದೀನಿ. ಅದು ಡಾರ್ಕ್ ಗ್ರೇ ಮೇಲ್ಗಡೆಗೆ, ಕೆಳಗೆ ಗೋಡೆಗೆಲ್ಲ ಲೈಟ್ ಗ್ರೇ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿರೋದು. ನೋಡೋಣ ಎಷ್ಟೊತ್ತಾಗತ್ತೆ ಏನು ಕತೆ ಅಂತ. ಗೈಸ್ ನಾವು ಅಂದ್ಕೋತೀವಿ, ಅಂದ್ಕೊಂಡ್ರೆ ಸುಲಭ ಅಲ್ಲ ಫಿನಿಶಿಂಗ್ ಮಾಡೋದು ಪೇಂಟ್ದು. ನೋಡೋಣ ಯಾವ ಥರ ಬರುತ್ತೆ, ಏನು ಇರುತ್ತೆ ಅಂತ. ಎಣ್ಣೆ ತಂದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಟೀ ಬೇಕಿತ್ತು, ಟೀ ಕುಡ್ಕೊಂಡೆ. ತಿರ್ಗಾ ಕೆಲಸ ಶುರು ಮಾಡಬೇಕು ನೋಡಿ. ಇಷ್ಟ ಆಗೈತೆ ಇವಾಗ ಕೆಲಸ. ಈ ಕಡೆ ಇಷ್ಟ ಆಗೈತೆ. ಆ ಮೇಲ್ಗಡೆ ಹೆಂಗೆ ಕಾಣಿಸ್ತಿದೆ ಅದು ಸಜ್ಜದ ಮೇಲ್ಗಡೆ, ಅದು ಎಣ್ಣೆ ಹಾಕೊಂಡು ಮಾಡಬೇಕು ಗೈಸ್. ಇಲ್ಲ ಫಿನಿಶಿಂಗ್ ಬರೋಲ್ಲ ಇದು. ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಕಾಣಿಸುತ್ತೆ, ಏನಿರುತ್ತೆ ಅಂತ. ಪುಣ್ಯಕ್ಕೆ ಪ್ರೈಮರ್ ಶುರು ಮಾಡ್ದಾಗಿಂದ ಇಲ್ಲಿ ತನಕ ಮಳೆ ಬಂದಿಲ್ಲ. ಇವತ್ತು ಮಳೆ ಬರತ್ತೆ ಏನು ಇಲ್ಲ. ಇವಾಗ ಸದ್ಯ ಬಿಸಿಲೈತೆ. ಸೊ ಊಟ ತಗೊಳ್ಳೋ ಅಂದ್ಬಿಟ್ಟು ಬಂದೆ ನೋಡಿರಿ. ಊಟ ತೊಗೊಂಡು, ಮನೆಗೆಲ್ಲ ಯಾರು ಅಡುಗೆ ಮಾಡೋಕ್ಕೆಲ್ಲ ಟೈಮ್ ಇರೋಲ್ಲ. ಸೊ ಅದಕ್ಕೆ ಊಟ ತೊಗೊಂಡು ಹೋಟ್ಲಲ್ಲಿ ಇವತ್ತು ಊಟ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಊಟ ಮಾಡಿ ಕೆಲಸ ಶುರು ಮಾಡೋಣ. ಅನ್ನ ಸಾಂಬಾರು ತೊಗೊಂಡಿದ್ದೀನಿ, ಊಟನೂ ಆಯಿತು. ಇವಾಗ ಬಂದ್ಬಿಟ್ಟು ಪೂರ್ತಿ ಸುತ್ತ ತೋರಿಸ್ತೀನಿ ನೋಡ್ರಿ. ನೋಡಿ ಇಷ್ಟು ಫಿನಿಶ್ ಮಾಡ್ಕೊಂಬಂದಿದ್ದೀನಿ ಆಯಿತಾ. ಸುತ್ತ ಈ ಕಡೆ ಒಂದು ಕೋಟು ನೀಟಾಗಿ ಮಾಡ್ಕೊಂಬಂದಿದ್ದೀನಿ. ಸುತ್ತ ಕಿಟಕಿ ಮೇಲ್ಗಡೆ ಏನಿದೆ ಅದೆಲ್ಲ ಬಂದ್ಬಿಟ್ಟು ನೀಟಾಗಿ ಫಿನಿಶ್ ಮಾಡ್ಕೊಳ್ಬೇಕು. ಅದು ಮತ್ತು ಆ ಕಡೆ ಸೈಡ್ ಎಲ್ಲ ನೀಟಾಗಿ ಫಿನಿಶ್ ಮಾಡ್ಕೊಳ್ಬೇಕು. ರೋಲರಲ್ಲೇ ಆಗೋಲ್ಲ. ಅದಕ್ಕೆ ಇವಾಗ ಅದು ಏನಿತ್ತು ಅಂತ ಬರಲ್ಲ ಬೆಳಗ್ಗೆ ನಾನು ವೈಫು ಆ ಎಣ್ಣೆಲಿ ಬಂದು ತೋರಿಸ್ತೀನಿ. ಎಷ್ಟು ಟೈಟ್ ಆಯಿತು ಅಂದರೆ ಜಾಸ್ತಿ ಉದ್ದ ಆಗ್ಬಿಟ್ಟು ಅದನ್ನ ಇಟ್ಕೊಂಡು ಅಂತೂ ಮಾಡೋಕ್ಕಾಗಲ್ಲ. ನೋಡಿರಿ ಇಕ್ಕಿದ್ದೀನಿ.
ಎಷ್ಟು ಹೈಟ್ ಐತೆ ನೋಡ್ರಿ, ಅಲ್ಲಿಗೆ ಹೋಗುತ್ತೆ. ಅಲ್ಲಿ ನಿಂತ್ಕೊಂಡು ನಾವು ಈ ಕಡೆ ಫಿನಿಷಿಂಗು ಮಾಡೋಕ್ಕಾಗಲ್ಲ. ಆ ಕಿಟಕಿ ಮೇಗಳದು ಟಿಕ್ಸಲ್ಲ, ಕರೆಕ್ಟಾಗಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಅಷ್ಟು ಉದ್ದ ಐತೆ. ಸೊ ಅದಕ್ಕೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ಟೂಲ್ ಥರ ಇದ್ರೆ ಆಗಿರೋದು. ಸ್ಟೂಲು ಒಂದು ಐತೆ, ಬಟ್ ಅದಕ್ಕೆ ಕೆಳಗಡೆ ಕಾಲು ಮುಗಿದೋಗಿ 10,000 ಲಕ್ಷ್ಮಿ ಅವರು ಅಕ್ಕನ ಮನೆಯಲ್ಲಿ ಇತ್ತು, ಎತ್ಕೊಂಬಂದಿದ್ದು ನೋಡಿ ಸ್ಟೂಲ್. ಟೈಮ್ ಬಂದ್ಬಿಟ್ಟು 3 ಗಂಟೆ. ಸೊ ತಿರ್ಗಾ ಅಂಗಡಿಗೆ ಬಂದಿದ್ದೆ ಇಲ್ಲೇ. ನನ್ನ ಜೊತೆಗೆ ಪೇಂಟ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಹುಡುಗ ಜಾಯ್ನ್ ಆಗೋನೆ, ಆಯಿತಾ. ಸೊ ತೋರಿಸ್ತೀನಿ, ಅವ್ನ ಮಕ್ಕ ತೋರಿಸ್ಬೇಡ, ನಾನು ಹೆಲ್ಪ್ ಮಾಡ್ತಿರೋದು ಯಾರಿಗೂ ತೋರಿಸ್ಬೇಡ, ವಿಡಿಯೋ ಎಲ್ಲ ಮಾಡಬೇಡ ಅಂತ ಹೇಳ್ದೆ. ಬಟ್ ಅದಕ್ಕೆ ಒಂದು ವೀಡಿಯೋನು ಮಾಡೋಕ್ಕಾಗಿಲ್ಲ. ಮತ್ತು ನಂದು ಅಷ್ಟೇನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಕೆಲಸ ಮಾಡ್ತಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಕೈಯೆಲ್ಲ ಪೇಂಟ್ ಆಗ್ಬಿಟ್ಟೈತೆ. ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಫೋನೆಲ್ಲ ಪೇಂಟ್ ಆಗ್ಬಿಟ್ಟು ಸ್ವಲ್ಪ ಫೋನ್ ಬರಲಿ ಪೇಂಟ್ ಹೋಗಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡ್ತಿಲ್ಲ. ಸ್ವಲ್ಪ ಮಚ್ಚ ಬಂದನಲ್ಲ ಅಂದ್ಬಿಟ್ಟು ಪಾಪ ಹೆಲ್ಪ್ ಮಾಡೋಕ್ಕೆ ಬಂದವನೇ. ಅವ್ನಿಗೆ ನನಗಿಬ್ರಿಗೂ ತಣ್ಣಗೆ ಬಿಸಿಲೈತಲ್ಲ, ಕೂಲ್ ಡ್ರಿಂಕ್ಸ್ ತಗೋಣ ಅಂದ್ಬಿಟ್ಟು ಬಂದೆ. ಸುಮ್ಮನೆ ಹಿಂದೆ ತೋರಿಸ್ತೀನಿ ನನ್ನ ಮಕ್ಕನ, ಆಯಿತಾ. ಆಮೇಲೆ ವೀಡಿಯೋ ನೋಡ್ಬಿಟ್ಟು ಬೈಕ್ ಅಂದ್ಬಿಡ್ತಾನೆ, ತೋರಿಸ್ಬಿಡ ನಾನು ತೋರಿಸಿದ್ಯಾ ಅಂತ ನೋಡಿ ಮಾಡ್ತಾನೆ ನೋಡಿ. ಅಲ್ಲಿ ನಮ್ಮ ಬರೋಷ್ಟು ಶುರು ಮಾಡ್ಕೊಂಬಿಡೋಣ ನೋಡಿ, ಮಾಡ್ತಾವನೆ. ಬನ್ನಿ ಹೋಗೋಣ. ಮಾಡ್ತಾನೆ ನೋಡಿ ಗೈಸ್, ಮಾಡ್ತಾವನೆ ಎಲ್ಲ. ಸೊ ಬನ್ನಿ, ಹೆವಿ ಬಿಸಿಲು ಐತೆ ಸ್ನೇಹಿತರೆ. ನೋಡ್ರಿ ಮಿಕ್ಸ್ ಮಾಡ್ತಾನೆ ಮಚ್ಚ. ಇದು ಮೊನ್ನೆ ತಂದಿದ್ದು ಗ್ರೇ ಕಲರ್, ಇದು ಮೇಲ್ಗಡೆ ಕೈ ಪಿಡಿಗೆ ಹೊಡೆದಿರೋದು ಒಂದು ಕೋರ್ಸು. ಈ ಕಲರ್ ಐತೆ, ಇವತ್ತು ಕೊಟ್ಟಿದ್ದು ಸೇಮ್ ಕೊಟ್ಟವನೆ. ಬಟ್ ಅದು ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣಿಸುತ್ತೆ ನೋಡಿ, ಕ್ಯಾಪ್ ನೋಡಿ ಗೊತ್ತಾಗುತ್ತೆ ಯಾವ ಕಲರ್ ಐತೆ ಅಂತ. ಸೊ ಅದಕ್ಕೆ ಮಿಕ್ಸ್ ಮಾಡಿ ನೋಡ್ತಾವನೆ. ಏಮಗ ಒಳಗೆ ಒಂದೇ ಕಲರ್ ಆಯಿತು. ಈ ಒಂದು ನೀರಿಂದು ಒಂದು ಇದು ಬಾತ್ರೂಮ್ದಲ್ವಾ ಅದು? ಉಂಟು ಕಬೋರ್ಡ್ದೊಂದು. ಯಾವ್ದು ಸೋಲಾರ್ ಪೈಪು ಅದಾ? ಅಲ್ಲೇ ಇರಲಿ, ಸೋಲಾರ್ ಸದ್ಯಕ್ಕೆ ಇಲ್ಲ, ಟೆಂಪ್ರವರಿ ಸದ್ಯಕ್ಕೆ. ಅಲ್ಲೇ ಇರಲಿ, ಅದಕ್ಕೇನು ಫಿಟ್ಟಿಂಗ್ ಏನು ಬೇಡ ಇವಾಗ ಸದ್ಯಕ್ಕೆ. ಅಲ್ಲ ಒಳಗಡೆ ಅಂಡರ್. ಶಾರ್ಪ್ 1 HP ಹಾಕಿರೋದು. ಪ್ಲಂಬಿಂಗ್ ಅವರು ಬಂದಿದ್ರು, ಮೆಟೀರಿಯಲ್ ಬರ್ಕೊಡಿ ಅಂತ ಹೇಳಿದ್ದೆ. ಪ್ಲಂಬಿಂಗ್ ಅವ್ರು ಬಂದು ಮೆಟೀರಿಯಲ್ ಬರ್ಕೊಡ್ತಿದ್ದಾರೆ. ಸೊ ಅದೊಂದು ಮೆಟೀರಿಯಲ್ ಹಾಸ್ಕೊಟ್ರೆ ಫೈನಲ್ ಕೆಲಸ ಮಾಡ್ತಾ ಹೋಗ್ತಾರೆ, ಆಯಿತಾ. ಮಿಕ್ಸ್ ಇವಾಗ ಬಂದ್ಬಿಟ್ಟು ನಮ್ಮ ಹುಡುಗನ ಮಾಡ್ತಾವನೆ. ಏನಕ್ಕಂದ್ರೆ ಮಧ್ಯಾಹ್ನ ಲೇಟಾಗಿ ಬಂದನಲ್ಲ, ಸರ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಕೆಳಗಡೆ ಎಲ್ಲ ಸುತ್ತ ಆಯಿತು. ಇದು ಮೇಲ್ಗಡೆದು ನಾನು ಫಿನಿಷ್ ಮಾಡಿದ್ದೆ, ಅಂದರೆ ಒಂದು ಕೋರ್ಸ್ ಹೊಡ್ತಿದ್ದೆ, ಪಟ್ಟಿ ಥರ ಬಂದ್ಬಿಟ್ಟಿತ್ತು, ನಾನು ಕರೆಕ್ಟಾಗಿ ಬಂದಿರಲಿಲ್ಲ ಮೇಲ್ಗಡೆ. ಸೊ ಇವಾಗ ಇನ್ನೊಂದು ಕೋರ್ಸ್ ಹೊಡಿತೀನಿ ಅಂದ್ಬಿಟ್ಟು ತಂದು ಕೊಟ್ಟೆ, ಒಂದು 5 ಲೀಟ್ರದು ಡಾರ್ಕ್ ಗ್ರೇ. ಸೊ ಅದನ್ನು ಹೊಡಿತಾವನೆ ಅವನು, ಮುಗಿಸ್ಕೊಡ್ತೀನಿ ಸುತ್ತ ನಾನೇ ಅಂತಂದ ಅವನು. ನನ್ನ ಕೈಲಂತೂ ಆಗ್ತಿಲ್ಲ, ಪೂರ್ತಿ ಸುಸ್ತಾಗ್ಬಿಟ್ಟಿತ್ತು ಅಂದ್ಕೊಳ್ಳಿ. ದೂರದಿಂದ ಯಾವ ಥರ ಕಾಣಿಸುತ್ತೆ ನೋಡೋಣ ಅಂತ ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ಸ್ವಲ್ಪ ಇಲ್ಲಿ ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸ್ತೈತಿ ಸದ್ಯಕ್ಕೆ. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತೈತಿ ಏನು ಗೊತ್ತಿಲ್ಲ ನೋಡಿ. ಬಟ್ ಅಲ್ಲಿ ಕಿಟಕಿದು ಬಾರ್ಡ್ರ್ ಇದೆಯಲ್ಲ, ಅದು ಸಜ್ಜಾ ವೈಟ್ ಇದೆಯಲ್ಲ ಕೆಳಗಡೆ ಕಿಟಕಿದು ಸಜ್ಜಾ ಮತ್ತು ಬಾರ್ಡ್ರು, ಅದೆಲ್ಲ ಬೇರೆ ಪೇಂಟ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ಈ ಥರ ಕಾಣಿಸ್ತೈತೆ. ಸ್ನೇಹಿತರೆ, ನನ್ನ ಕಾರ್ ಬಂದ್ಬಿಟ್ಟು ಯಾವ ರೇಂಜಿಗೆ ಗಲೀಜ್ ಐತೆ ಅಂದರೆ, ಇವತ್ತು ಡ್ಯೂಟಿ ಮಾಡಬೇಕು, ಕ್ಲೀನ್ ಮಾಡ್ಕೊಂಡು ಡ್ಯೂಟಿ ಮಾಡೋದು. ತೋರಿಸ್ತೀನಿ ನೋಡಿ ಕಾರ್ ಯಾವ ಥರ ಐತೆ ಏನಾಯ್ತಾ ಅಂತ. ಮಗಳೇನು ಹೋಗ್ಬಿಟ್ರು ಅಂತ ನೋಡಿರಿ. ಮ್ಯಾಟ್ ತೆಗೆದುಬಿಟ್ಟಿದ್ದೀನಿ, ಏನಕ್ಕಂದರೆ ಕಾರೆಲ್ಲ ಸ್ವಲ್ಪ ಓಡಾಡ್ತಿರೋದು, ಅದಕ್ಕೋಸ್ಕರ ಪೇಂಟ್ ಇರೋ ಥರಕ್ಕೆ. ಸೊ ಅದರಿಂದ ಮ್ಯಾಟ್ ತೆಗ್ದಾಕ್ಬಿಟ್ಟಿದ್ದೀನಿ. ಪದೇ ಮ್ಯಾಟ್ ಗಲೀಜಾಗುತ್ತೆ ಅಂದ್ಬಿಟ್ಟು ನೋಡಿ, ಹೊರಗಡೆ ಮಣ್ಣು ಹೆಂಗೈತೆ. ಮುಂದೆ ಇದು ಹಿಂದ್ಗಡೆ ನೋಡಿ ಒಂದು ಗತಿ ಆಗೈತೆ ಗೈಸ್. ಔಟ್ಸೈಡ್ ಪರವಾಗಿ ನೀಟಾಗಿ ಐತೆ, ಒಳಗಡೆ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ. ಡ್ಯೂಟಿ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿಕೊಂಡು ಡ್ಯೂಟಿ ಮಾಡಬೇಕು ಇವತ್ತು ನೈಟು. ಇಲ್ಲಿ ಕೆಲಸ ಮುಗೀತಿದ್ದಂಗೆ
ಮನೆಗೆ ಹೋಗಿ ಇನ್ನೊಂದು ಕೆಲಸ ಏನಂದರೆ ಕಾರ್ ಕ್ಲೀನ್ ಮಾಡ್ಕೋಬೇಕು, ಅದೊಂದು ತಲೆನೋವು.